ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅಲ್ಟ್ರಾ ವೈಲೆಟ್ X47 ಬೈಕ್ ತಂದಿದ್ದೀನಿ ರಿವ್ಯೂ ಮಾಡೋಕ್ಕೆ. ನೋಡಿ ಹೆಂಗಿದೆ ಅಂತ. ಗಾಡಿ ಫಸ್ಟ್ ಕ್ಲಾಸ್ ಆಗಿದೆ ಮತ್ತು ನಿಮಗೆ 37 ಹಾರ್ಸ್ ಪವರ್ ಬರುತ್ತೆ ಈ ಗಾಡಿಯಲ್ಲಿ. ವೀಲ್ ಟಾರ್ಕು ನಿಮಗೆ 550 Nm ಇದೆ. ನಿಮಗೆ IDC ರೇಂಜು 211 ಕೊಡ್ತಾಯಿದ್ದಾರೆ ಕಂಪನಿ ಕ್ಲೇಮು. ಮತ್ತು ನಿಮಗೆ ಅರೌಂಡ್ ರಿಯಲ್ ಟೈಮ್ ರೇಂಜು 180 ಕಿಲೋಮೀಟರ್ಸ್ ಬರುತ್ತಂತೆ. ನಿಮಗೆ ಮೋಟರ್ 27 kWh ಇದೆ ಮತ್ತು 7.1 kWh ಬ್ಯಾಟ್ರಿ ಪ್ಯಾಕ್ ಇದೆ. ಇದು ಬೇಸ್ ವೇರಿಯಂಟಲ್ಲಿ ಎಷ್ಟಿದೆ ನಿಮಗೆ 10 kWh ಬ್ಯಾಟ್ರಿನೂ ಬರುತ್ತೆ. ನಿಮಗೆ ಟಾಪ್ ಸ್ಪೀಡ್ 145 km per hour ಇದೆ. ಗ್ರೌಂಡ್ ಕ್ಲಿಯರೆನ್ಸು 200 mm ಇದೆ. ಮತ್ತು ಸೀಟ್ ಹೈಟ್ ನಿಮಗೆ 820 mm ಇದೆ. ಎಲ್ಲ ಕಡೆ ಆಲ್ ಓವರ್ ನಿಮಗೆ LEDs ಬರುತ್ತೆ ಗಾಡಿ ಫುಲ್ಲು. ಮತ್ತು ನಿಮ್ಗೆ 17 inches ವೀಲ್ಸು ಎರಡು ಕಡೆನೂ. ಚೇನ್ ಡ್ರೈವ್ ಗಾಡಿ ಇದು ಗಾಡಿ ಬೇಸ್ ವೇರಿಯಂಟ್ ಇಲ್ಲ. ಸೊ ನಿಮಗೆ ವೆಯ್ಟ್ ಗಾಡಿದು ನಿಮಗೆ 197 kgs ಇದೆ. ಮತ್ತು ರೀಕಾನ್ ವರ್ಷನ್ದು 208 ಇದೆ. ನೋಡಿ ಬ್ಯಾಟ್ರಿ ಪ್ಯಾಕ್ ನೋಡ್ಬೋದು ಹೆಂಗಿದೆ ಅಂತ. ಇದು ಕಂಟ್ರೋಲು ನಿಮಗೆ ಸ್ಕ್ರೀನಲ್ಲಿ ಕಂಟ್ರೋಲ್ ಮಾಡೋಕೆ ಕೊಟ್ಟಿರೋದು. ಸೊ ನೀವೆಲ್ಲ ಮೋಡ್ ಗೀಡು ಅದೆಲ್ಲ ಚೇಂಜಸ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಯೂನಿಕ್ ಫೀಚರ್, ಇದಕ್ಕೆ ರೇಡಾರ್ ಬೇಸ್ಡ್ ಅಡ್ಯಾಸ್ ಫೀಚರ್ ಕೊಟ್ಟಿದ್ದಾರೆ. ಪಕ್ಕ ಇದ್ದಾರೆ ಗಾಡಿ ಹೋಗ್ತಾ ಇದ್ದಾರೆ ನಿಮಗೆ ಅದು ಇದು ತೋರಿಸುತ್ತೆ, ವಾರ್ನ್ ಮಾಡುತ್ತೆ. ಟೆಸ್ಟ್ ಡ್ರೈವಲ್ಲಿ ಅದನ್ನು ತೋರಿಸ್ತೀನಿ ನೋಡಿ. ಅದು ನಿಮಗೆ ಮೋಡ್ ಚೇಂಜ್ ಮಾಡೋಕ್ಕೆ ಬಟನ್ನು, ಸ್ಟಾರ್ಟ್ ಬಟನ್ನು, ಕಿಲ್ ಸ್ವಿಚ್ಚು. ಇಲ್ಲಿ ನಿಮಗೆ ಚಾರ್ಜ್ ಹಾಕೋಕ್ಕೆ ಪೋರ್ಟು. ಇವರು ಬೋಲ್ಟ್ ಚಾರ್ಜಿಂಗ್ ಅವ್ರ ಜೊತೆಗೆ ಟೈಅಪ್ ಮಾಡ್ಕೊಂಡಿರಂತೆ. ಇದು ಗಾಡಿದೆಲ್ಲ ಡೀಟೇಲ್ಸ್ ಕಾಣುತ್ತೆ ನೋಡಿ. ಗಾಡಿದು ಅಪ್ಡೇಟು, ವಿನ್ ನಂಬರ್, ಓಡೋಮೀಟರಲ್ಲಿ ಎಷ್ಟಿದೆ, ವೇರಿಯಂಟ್ ಯಾವುದು, ಎಲ್ಲ ಫರ್ದರ್ ಡೀಟೇಲ್ಸ್ ಇದೆ. ಸೊ ಗಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಈಗ ಟೆಸ್ಟ್ ಡ್ರೈವ್ ನೋಡೋಣ ಬನ್ನಿ. ಟೆಸ್ಟ್ ಡ್ರೈವ್ ನೋಡಿದ್ರಲ್ಲ, ಈಗ ಫೀಚರ್ಸ್ಗಳು ತೋರಿಸ್ತೀನಿ ನೋಡಿ. ಸೊ ಇದು ನಿಮಗೆ ಗಾಡಿ ಹಿಂಗಿರುತ್ತೆ, ಮೋಡ್ಗಳು ಚೇಂಜ್ ಮಾಡೋದಿದು. ಪವರ್ ಬಟನ್ ಒತ್ತಿ. ಮತ್ತು ನಿಮಗೆ ಪೋರ್ಟು, ಚಾರ್ಜಿಂಗ್ ಪೋರ್ಟು. ಮತ್ತು ನಿಮಗೆ ಮಿರರು, ಅದು ನೀವು ಹತ್ತಿರ ಏನಾದ್ರು ಗಾಡಿ ಬಂದರೆ ಅದು ಇದು ಮಾಡುತ್ತದು ಆರೆಂಜ್ ಕಲರ್ ಲೈಟ್ ಬ್ಲಿಂಕ್ ಆಗುತ್ತೆ ಅಲ್ಲಿ. ಎರಡು ಕಡೆ ಇದೆ ಫೀಚರು. ಬೇಸ್ ವೇರಿಯಂಟ್ಗೆ ನಿಮ್ಗೆ ಆಪ್ಷನಲ್ ಬರುತ್ತೆ, ಅದು ಅಡಿಷ್ನಲ್ 10,000 ಆಗುತ್ತೆ ಅನ್ಸುತ್ತೆ. ಈ ಗೈರೋಸ್ಕೋಪ್ ಥರ ಕೊಟ್ಟಿದ್ದಾರೆ, ಅದು ಸ್ವಲ್ಪ ಟಿಲ್ಟ್ ಮಾಡಿದ್ರೆ ನಿಮಗೆ ಎಷ್ಟು ಟಿಲ್ಟ್ ಆಗುತ್ತೆ ಅಂತ ತೋರಿಸುತ್ತೆ ಅಲ್ಲಿ ಮುಂದ್ಗಡೆ. ಇದರಲ್ಲಿ ನೋಡ್ಬೋದು ನೀವು ಹೆಂಗಿದೆ ಅಂತ ಅದು ಫೀಚರು. ಸೊ ನಿಮ್ಮ ಮಧ್ಯ ಎಲ್ಲ ಇಂಡಿಯನ್ ಫ್ಲಾಗ್ ಥರ ಎಲ್ಲ ಕೊಟ್ಟಿದ್ದಾರೆ, ನಿಮಗೆ ಸಿಂಬಲ್ಗಳು ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ಬೋದು. ಬ್ರೇಕ್ ಯೂಸ್ ಮಾಡೋಂಗೇ ಇಲ್ಲ. ರೀಜನ್ ಲೆವೆಲ್ಗಳಿದೆ ನಿಮಗೆ. 3 ಬರುತ್ತೆ ಬೇಸ್ ವೇರಿಯಂಟಲ್ಲಿ, 10ವರೆಗೂ ಇದೆ ನಮಗೆ ರೀಜನ್. ಮತ್ತು ಗಾಡಿದು ಕೀ ನೋಡಿ, ಸ್ಟಾರ್ಟಪ್ ಅನಿಮೇಷನ್ ನೋಡಿ ಹೆಂಗೆ ಬರುತ್ತೆ ಅಂತ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು.
ಎಲ್ಲ ಲ್ಯಾಗೂ ಇಲ್ಲ, ನಿಮ್ಗೆ ಆ್ಯನಿಮೇಷನಲ್ಲೆಲ್ಲ ನೀಟಾಗಿದೆ. ಮತ್ತು ಗಾಡೀಲಿ ಇ ಸಿಮ್ ಇದೆ. ಸೊ ನೀವೆಲ್ಲ ಗಾಡಿದು GPS ಇದು ಎಲ್ಲೋಗಿದೆ, ಎಲ್ಲಿ ನಿಂತಿದೆ ಗಾಡಿ, ಅದೆಲ್ಲ ನೀವು ನೋಡ್ಕೋಬೋದು. ನಿಮ್ಮ ಗಾಡಿ ಇದು ಟೆಕ್ನಾಲಜಿ ಪ್ಯಾಕ್ಡಾಗೂ ಇದೆ, ನೀಟಾಗೂ ಇದೆ ಗಾಡಿ ನಿಮಗೆ. ಸೊ ಇದು ನಿಮಗೆ ಕಂಟ್ರೋಲು ನೀವು ಚೇಂಜ್ ಮಾಡ್ಕೊಳ್ಳೋಕ್ಕೆ ಏನಾರು. ಬನ್ನಿ ಟೆಸ್ಟ್ ರೈಡ್ ಕಂಟಿನ್ಯೂ ಮಾಡೋಣ. ಟೆಸ್ಟ್ ರೈಡ್ ನೋಡಿದ್ರಲ್ಲ, ಗಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸ್ಟೆಬಿಲಿಟಿ ಅಂತೂ ಮಸ್ತಾಗಿದೆ, ಆಕ್ಸಿಲರೇಷನ್ನು ಮಾತಾಡೋಂಗಿಲ್ಲ. ಸೊ ಪ್ರೈಸ್ ಬಗ್ಗೆ ಬಂದರೆ ಇದು 2,50,000 ಬೀಳುತ್ತೆ ಎಕ್ಸ್ ಶೋರೂಮು. ಎಲ್ಲ ಸೇರಿ ನಿಮಗೆ ಅರೌಂಡ್ 3 lakhs ಬರುತ್ತೆ. ರೇಡಾರೆಲ್ಲ ಸಿಸ್ಟಮ್ ಎಕ್ಸ್ಟ್ರಾ ಕೊಡ್ತೀರಾ ಅಂದರೆ. ಸೊ ಇದು 3 lakhsಗೆ ಈ ಗಾಡಿ ವರ್ತಾ ಅಂತ ಕಮೆಂಟ್ ಮಾಡಿ ನನಗೆ ಕೆಳಗಡೆ. ಮತ್ತು ಯಾವ್ದಾದ್ರು ರಿವ್ಯೂ ಮಾಡಬೇಕಂದ್ರೆ ಆ ಗಾಡಿ ಹೆಸರು ಹಾಕಿ ಫರ್ದರ್ ರಿವ್ಯೂ ಮಾಡೋಕ್ಕೆ ನಾನು ಹೋಗ್ತೀನಿ. ಎಲ್ಲ ಮಸ್ತಾಗಿದೆ ನೋಡೋಕ್ಕೆ ಈ ಗಾಡಿ. ನೋಡಿ ಬ್ಯಾಟ್ರಿ ಪ್ಯಾಕು ಅದೆಲ್ಲ ನೋಡಿ, ಫುಲ್ ರಗ್ಗಡ್ ಫಿನಿಶ್ ಕೊಟ್ಟಿದ್ದಾರೆ. ಇದು ಬೇಸಿಕ್ಲಿ ADV ಥರನೂ ಇದೆ, ಸ್ವಲ್ಪ ಸ್ವಲ್ಪ ದೊಡ್ಡ ಗಾಡಿ ಅನ್ಸುತ್ತೆ ನಿಮಗೆ. ವೆಯ್ಟು ಹಂಗೆ ಇದೆ, ADV ಅಷ್ಟೇ. ಸೊ ಇದು ಶೋರೂಮು ಇದರಲ್ಲಿರೋದು ಕನಕಪುರ ರೋಡ್ ಹತ್ರ, JP ನಗರ್ ಮೆಟ್ರೋ ಸ್ಟೇಷನ್ ಪಕ್ಕ ಇದೆಯಲ್ಲ, ಅಲ್ಲಿ ಇದೆ. ಅಲ್ಲಿ ನೀವು ಹೋಗ್ಬಿಟ್ಟು ನೋಡ್ಬೋದು ಗಾಡಿ ಟೆಸ್ಟ್ ರೈಡೆಲ್ಲ. ಫರ್ದರ್ ಒಬ್ಬಿನ ವೀಡಿಯೋ ಅದೆಲ್ಲ ಬರುತ್ತೆ. ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್.